ನಮಸ್ಕಾರ. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ. ಪ್ರತಿ ಸತಿ ನಾನು ಅವಳನ್ನ ಮೀಟ್ ಮಾಡಿದಾಗ ಯಾವಾಗಲೂ ಗೊಣಗ್ತಾನೆ ಇರ್ತಾಳೆ. ತುಂಬ ನೋವಲ್ಲಿರ್ತಾಳೆ, ದುಃಖದಲ್ಲಿರ್ತಾಳೆ. ಯಾರು ಏನಾರು ಹೇಳಿದ್ರೆ ತಕ್ಷಣನೇ ರಿಯಾಕ್ಟಿವ್ ಆಗಿ ಸಿಡ್ಕಕ್ಕೆ ಶುರು ಮಾಡಿಬಿಡ್ತಾಳೆ. ನಾವೆಲ್ಲ ಫ್ರೆಂಡ್ಸು ಯಾವಾಗಲೂ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಯಾವಾಗಲೂ ಒಂದ್ಸತಿ ಅಪರೂಪಕ್ಕೆ ಸಿಕ್ಕಿ ಒಂದು ಸ್ವಲ್ಪ ಮಜಾ ಮಾಡೋಣ ಅಂತ ಹೇಳಿದ್ರು, ಎಲ್ಲರೂ ಖುಷಿಯಾಗಿ ನಗ್ತಾ ಇರೋಣ ಅಂತ ಹೇಳಿದ್ರು, ಅವಳಿಗೆ ಹಂಗಿರಕ್ಕೆ ಆಗ್ತಾ ಇರಲ್ಲ. ಸದಾ ಅವಳು ಒಂದು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸಲ್ಲಿ ಇರ್ತಾಳೆ. ಯಾವಾಗಲೂ ಒಂದು ಸರ್ವೈವಲ್ ಮೋಡಲ್ಲಿ ಇರ್ತಾಳೆ. ಆದರೆ ವಿಪರ್ಯಾಸ ಅಂದರೆ 6 ಇಯರ್ಸಿಂದ ಆಕೆ ಓರ್ವ ವ್ಯಕ್ತಿ ಜೊತೆ ಒಂದು ಸಂಬಂಧದಲ್ಲಿದ್ದಾಳೆ. ಆತ ಅವಳನ್ನು ಎಷ್ಟು ನಿಷ್ಕೃಷ್ಟವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ನಿಷ್ಕೃಷ್ಟವಾಗಿ ನೋಡ್ಕೊತಾನೆ. ಆತ ಇದ್ದಕ್ಕಿದ್ದ ಹಾಗೆ ಅವನ ಫೋನನ್ನು ಸ್ವಿಚ್ ಆಫ್ ಮಾಡಿ 2-3 ದಿನ ಎಲ್ಲಿ ಹೋಗಿದ್ದೀನಿ, ಏನು ಮಾಡಿದ್ದೀನಿ ಅಂತ ಹೇಳಲ್ಲ. ಮತ್ತೆ ವಾಪಸ್ ಬಂದಾಗ ಇವಳು ಹೇಗೆ ರಿಯಾಕ್ಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಏನೂ ಆಗೇ ಇಲ್ವೇನೋ, ಅವಳ ಎಮೋಷನ್ಸಿಗೆ ಏನು ವ್ಯಾಲಿಡೇಷನ್ನೇ ಇಲ್ಲ, ಹಾಗೆ ಆತ ಅವಳನ್ನು ನಡ್ಸ್ಕೋತಾ ಇರ್ತಾನೆ. ಅವನ ಲಾಯಲ್ಟಿ ಬಗ್ಗೆ ಈಕೆ ಕ್ವಶನ್ ಮಾಡಂಗಿಲ್ಲ. ಆತನಿಗೆ ಬೋರ್ ಆದಾಗ, ಎಂಟರ್ಟೈನ್ಮೆಂಟ್ ಬೇಕಾದಾಗ ಮಾತ್ರ ಈಕೆ ಹತ್ರ ಬರ್ತಾನೆ. ಎಮೋಷ್ನಲಿ ಅವೈಲೇಬಲ್ ಇರಲ್ಲ, ಫಿಸಿಕಲಿ ಅಂತೂ ಅವೈಲೇಬಲೇ ಇರಲ್ಲ. ಆತನಿಗೆ ಯಾವಾಗ ಬೇಕೋ ಆತ ಅವಳನ್ನು ಮೀಟ್ ಮಾಡೋದು, ಹೀಗೆಲ್ಲ ಮಾಡ್ತಾ ಇರ್ತಾನೆ. ಆದರೂ ಇಷ್ಟೆಲ್ಲ ಟಾಕ್ಸಿಸಿಟಿ ಇದ್ದು ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಲ್ಲಿ ಮಾತಾಡ್ತಾ ಇರ್ತಾನೆ. ಆದರೂ ಈಕೆ ಅವನೇ ಬೇಕು, ಆ ರಿಲೇಶನ್ಶಿಪ್ ತುಂಬಾ ಅವನನ್ನು ಪ್ರೀತಿ ಮಾಡ್ತಾನೆ. ಹೀಗೆ ಒಂದು ಇಲ್ಯೂಷನ್, ಒಂದು ಅಬ್ಸೆಷನಲ್ಲಿದ್ಲು. ಆದರೆ ಇಂತಹ ಸಂಬಂಧದಿಂದ ಆಚೆ ಬರೋದು ಎಷ್ಟು ಕಷ್ಟ ಆಗುತ್ತಾ? ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗಿನ ಕಾಲದಲ್ಲಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಯಾವುದೇ ಟಾಕ್ಸಿಕ್ ರಿಲೇಶನ್ಶಿಪ್ ಇರುತ್ತೋ ಅದನ್ನು ನಾವು ಫ್ಯಾಂಟಿಸೈಸ್ ಮಾಡ್ತಾ ಹೋಗ್ತೀವಿ. ನಾನು ಮೂವಿ ಹೆಸರು ಹೇಳಕ್ ಹೋಗಲ್ಲ. ಒಂದು ಮೂವಿ ಇರುತ್ತೆ, ಅಲ್ಲಿ ಆತ ಒಬ್ಬ ಡಾಕ್ಟರ್ ಆಗಿರ್ತಾನೆ, ಒಬ್ಬ ಸರ್ಜನ್ ಆಗಿರ್ತಾನೆ, ಅಥವಾ ಅವನು ಗರ್ಲ್ ಫ್ರೆಂಡಿಗೆ ಹೊಡೆಯೋದು ಬಡಿಯೋದು ಮಾಡ್ತಾ ಇರ್ತಾರೆ. ಆದರೆ ಅಂತಹ ಒಂದು ಕ್ಯಾರೆಕ್ಟರ್ನ ನಾವು ಫ್ಯಾಂಟಿಸೈಸ್ ಮಾಡ್ತಾ ಹೋಗ್ತೀವಿ. ಅದಲ್ಲದೆ ಕೆಲವು ಸತಿ ಏನಾಗತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ನಮ್ಮನ್ನ ತುಂಬಾನೇ ನಿಷ್ಕೃಷ್ಟವಾಗಿ, ಕೆಟ್ಟದಾಗಿ, ಕೀಳಾಗಿ ನೋಡ್ಕೋತಾ ಇದ್ರು, ಅವ್ರ ಹತ್ರ ಹೋಗಿ ನಮ್ಮ ಇರುವಿಕೆ ಅಥವಾ ಅವ್ರನ್ನ ಅಪ್ರಿಸಿಯೇಷನ್ಗೋಸ್ಕರ ಕಾಯ್ತಾ ಇರ್ತೀವಿ. ಯಾರೋ ಒಬ್ರು ನಮಗೆ ತುಂಬಾ ಪ್ರೀತಿ ತೋರಿಸಿದ್ರು, ಅಟೆನ್ಷನ್ ತೋರಿಸಿದ್ರು, ಯಾವಾಗಲೂ ಅವೈಲೇಬಲ್ ಇದ್ರು ಕೂಡ ಅದನ್ನ ಟಾಕ್ಸಿಕ್, ಈ ಅಪ್ಪಂಗೆ ಮಾಡೋ ಕೆಲಸನೇ ಇಲ್ಲ ಅಥವಾ ಇವಳಿಗೆ ಮಾಡೋ ಕೆಲಸನೇ ಇಲ್ಲ, ಯಾಕೆ ಯಾವಾಗಲೂ ನನ್ನ ಹಿಂದೆ ಬರ್ತಾ ಇರ್ತಾಳೆ ಅಂತ ಅನ್ಕೊಂಡು ಅದನ್ನ ಟಾಕ್ಸಿಕ್ ಅಂತ ಅನ್ಕೋತೀವಿ. ಆದ್ರೆ ಯಾರಾದ್ರೂ ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ರೆ, ಇಗ್ನೋರ್ ಮಾಡ್ತಾ ಇದ್ರೆ, ಹೋಗಿ ಹೋಗಿ ಪ್ರತಿ ಸತಿ ನಮ್ಮ ಇರುವಿಕೆಯನ್ನು ನೋಡ್ತಾ ಇರ್ತೀವಿ. ಯಾರೋ ಒಬ್ರು ನಿಮಗೆ ಡೈಲಿ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತಾ ಇರ್ತಾರೆ, ಅದನ್ನ ಅಕ್ನಾಲೇಜ್ ಮಾಡಲ್ಲ. ಯಾರು ನಿಮಗೆ ಗುಡ್ ಮಾರ್ನಿಂಗ್ ಮೆಸೇಜನ್ನು ಒಂದು 3-4 ದಿನ ಆದರೂ ನಿಮ್ಗೆ ರಿಪ್ಲೈ ಮಾಡಿರಲ್ವೋ, ಅವ್ರು ನೋಡಿದ್ರ, ಮೆಸೇಜಿಗೆ ಆನ್ಲೈನ್ ಬಂದ್ರ ಅಂತ ಪ್ರತಿ ಸತಿ ಚೆಕ್ ಮಾಡ್ತಾ ಇರ್ತೀರಾ. ಇದನ್ನ ಮಾಡಿದ್ದೀರಾ ಅಲ್ವಾ? ಯಾಕೆ ಹೀಗೆ ಗೊತ್ತಾ? ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಟ್ರೋಮಾ ಬಾಂಡಿಂಗ್ ಅಂತ ಕರಿತೀವಿ. ಟ್ರೋಮಾ ಬಾಂಡಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಸಣ್ಣ ವಯಸ್ಸಲ್ಲಿ ಎಲ್ಲೋ ನಿಮಗೆ ಸಿಗ್ಬೇಕಾಗಿರೋ ಪ್ರೀತಿ ಸಿಕ್ಕಿರಲ್ಲ, ಅಥವಾ ಈ ತರ ಕೆಲವ್ರು ಯಾರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೋ ಆ ರಿಜೆಕ್ಷನ್ ಅನ್ನ ತಗೊಳಕ್ ಆಗ್ತಾ ಇರಲ್ಲ. ಪ್ರತಿ ಸತಿ ನೀವು ಹೋಗಿ ನಿಮ್ಮ ಇರುವಿಕೆಯನ್ನ ತೋರಿಸ್ಬೇಕು, ನಾನು ಎಷ್ಟು ವ್ಯಾಲ್ಯೂಬಲ್ ಅಂತ ತೋರಿಸ್ಬೇಕು, ಐ ವಾಂಟ್ ಟು ಬಿ ಸೀನ್, ಐ ವಾಂಟ್ ಟು ಬಿ ಹರ್ಡ್ ಅಂತ ಹೇಳಿ ಪ್ರತಿ ಸತಿ ಆ ರಿಲೇಶನ್ಶಿಪ್ ಅಲ್ಲಿ ಹೋಗಿ ಹೋಗಿ ಆ ವ್ಯಕ್ತಿ ಹತ್ರ ವ್ಯಾಲಿಡೇಷನ್ ಅನ್ನ ಕೇಳ್ತಾ ಇರ್ತೀರಾ. ಆದ್ರೆ ಇದೊಂದು ಟಾಕ್ಸಿಕ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಪ್ರತಿ ಸತಿ ಅವರು ನಿಮ್ಮನ್ನ ಇಗ್ನೋರ್ ಮಾಡಿದಾಗ ನಿಮ್ಮ ಕಾರ್ಟಿಸಾಲ್ ಲೆವೆಲ್ ಹೈ ಆಗ್ತಾ ಹೋಗುತ್ತೆ. ಯಾವಾಗಲೂ ಸರ್ವೈವಲ್ ಮೋಡಲ್ಲಿ ಇರ್ತೀರಾ. ಯಾವಾಗ ಅವ್ರು ನಿಮ್ಮ ಹತ್ರ ಒಂದು ಸ್ವಲ್ಪ ಇಷ್ಟು ಅಟೆನ್ಷನ್ ಕೊಟ್ರೆ, ಒಂಚೂರು ಲವ್ ಬಾಂಬಿಂಗ್ ಮಾಡಿದ್ರೆ ನಿಮ್ಗೇನಪ್ಪ ಅಂತ ಅನ್ಸತ್ತೆ ಅಂತ ಹೇಳಿದ್ರೆ, ವಾವ್, ಅವ್ರು ನಂಗೆ ಇವತ್ತು ಅಟೆನ್ಷನ್ ಕೊಟ್ರು ಅಂತ ಹೇಳಿ ಇಡೀ ದಿನ ಖುಷಿಯಾಗಿರ್ತೀರ. ಅವರ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ನಿಮ್ಮ ಇಡೀ ದಿನವನ್ನ ಸೃಷ್ಟಿ ಮಾಡಿಬಿಡುತ್ತೆ. ಆದ್ರೆ ನಿಮ್ಗೆ ಗೊತ್ತಾ, ನಿಮ್ಗೆ ಗೊತ್ತಿಲ್ಲದ ಹಾಗೆ ನೀವೊಂದು ಬೈಪೋಲಾರ್ ಡಿಸಾರ್ಡರ್ ಹೋಗ್ತಾ ಇದ್ದೀರಾ. ಬಾರ್ಡರ್ ಲೈನ್ ಬೈಪೋಲಾರ್ ಡಿಸಾರ್ಡರ್ ಸಿಂಪ್ಟಮ್ಸ್ ಅನ್ನ ನೀವು ತೋರಿಸ್ತಾ ಇರ್ತೀರಾ. ಅವ್ರಿಗೆ ಪದೇ ಪದೇ ಕಾಲ್ ಮಾಡೋದು, ಒಂದು 20 ಸತಿ 30 ಸತಿ ಕಾಲ್ ಮಾಡೋದು, ಅವ್ರೇನೋ ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ ಪದೇ 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 ಕಾಲ್ ಮಾಡಿ ಅವ್ರಿಗೆ ತೋರಿಸೋದು. ನಿಮ್ ತಪ್ಪಲ್ಲ ರೀ. ಆದ್ರೆ ನಿಮ್ಮ ಏನು ಈ ಬ್ರೈನ್ ವೈರ್ ಆಗಿದೆಯಲ್ವಾ, ಈ ಟ್ರೋಮಾ ಬಾಂಡಿಂದ ಆಚೆ ಬರೋದು ತುಂಬಾನೇ ಮುಖ್ಯ. ಯಾಕಂತ ಹೇಳಿದ್ರೆ ನೋಡಿ, ನಿಜವಾದ ಪ್ರೀತಿ ಏನು ಗೊತ್ತಾ? ಆ ಪ್ರೀತಿ ನಿಮ್ಮನ್ನ ಬೆಳವಣಿಗೆ ಇರುತ್ತೆ. ಆ ವ್ಯಕ್ತಿ ಹತ್ರ ಹೋದ್ರೆ ನಿಮ್ಗೆ ಕಾಮ್ ಅನ್ಸುತ್ತೆ, ಕಂಪೋಸ್ಡ್ ಅನ್ಸುತ್ತೆ. ಇವತ್ತು ಹೇಗಿತ್ತು ಗೊತ್ತಾ ನನ್ನ ದಿನ ಅಂತ ಮನಸ್ಸು ಬಿಚ್ಚಿ ಅವ್ರ ಹತ್ರ ಮಾತಾಡ್ಕೊಳ್ಳೋ ಅನ್ಸುತ್ತೆ. ನಿಮ್ಮ ಸಕ್ಸಸ್ ಅನ್ನ ನೀವು ಮುಚ್ಚಿಡಕ್ ಹೋಗಲ್ಲ. ಅವ್ರು ಏನ್ ಅನ್ಕೋತಾರೋ, ಏನ್ ಮಾಡ್ತಾರೋ ಅಂತ. ಅಥವಾ ನೀವೇನಾದ್ರೂ ಒಂದು ಸಣ್ಣ ಸಾಧನೆ ಮಾಡಿದ್ರು ಕೂಡ ನಿಮ್ ಜೊತೆ ಅವರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಸಟಲ್ ಹೊಟ್ಟೆ ಕಿಚ್ಚಾಗಿರ್ಬೋದು, ಒಂದು ಸಟಲ್ ಎಲ್ಲೋ ಒಂದ್ ಕಡೆ ನೀವು ನೋಡಿರ್ಬೋದು, ಈ ವಿರಾಟ್ ಕೊಹ್ಲಿ ಅನುಷ್ಕಾ ಸಂಬಂಧ ಎಷ್ಟು ಚೆನ್ನಾಗಿದೆ ಅಲ್ವಾ? ಅವ್ರೇನು ಫೇಕ್ ಮಾಡ್ತಾ ಇದಾರೆ ಅಂತ ಅನ್ಸಲ್ಲ. ಕೆಲವ್ರು ಕ್ಯಾಮ್ರಾ ಮುಂದೆ ಫೇಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆ ಹೇಳಿ? ಆಕೆ ಕೂಡ ಒಂದು ಸಕ್ಸಸ್ಫುಲ್ ಆಕ್ಟ್ರೆಸ್ ಆಗಿದ್ರು, ಈತ ಕೂಡ ಒಂದು ಸಕ್ಸಸ್ಫುಲ್ ಕ್ರಿಕೆಟರ್ ಆಗಿದ್ರು. ಜೊತೆಲಿ ಇಬ್ರು ಸಕ್ಸಸ್ಫುಲ್ ಪೀಪಲ್ ಸೇರಿದಾಗ ನಾನು ಖುಷಿಯಾಗಿರ್ತೀನಿ, ನೀನು ಖುಷಿಯಾಗಿರು. ಇಬ್ರು ಜೊತೆಲಿದ್ದಾಗ
ತುಂಬ ಖುಷಿಯಾಗಿರೋಣ ಅಂತ. ಹಾಗೆ ನಮ್ಮ ಪಾರ್ಟ್ನರ್ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ನಮಗೆ ಏನಾದರೂ ಒಂದು ವ್ಯಾಲ್ಯೂ ಸಿಸ್ಟಮನ್ನು ತರೋರಾಗಿರಬೇಕು. ನೀವು ಆ ಸಂಬಂಧದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಇವತ್ತು ನಾನು ಹೇಗಿದ್ದೀನೋ ಇನ್ನೂ ನನ್ನ ಗ್ರೋತ್ ಆಗ್ತಾ ಹೋಗಬೇಕು. ಯಾವುದೇ ಒಂದು ಸಂಬಂಧದಲ್ಲಿ ನಿಮಗೆ ಗ್ರೋತ್ ಇಲ್ಲ ಅಂತ ಹೇಳಿದ್ರೆ ಅದು ಟ್ರೂ ರಿಲೇಶನ್‌ಶಿಪ್ ಅಲ್ಲ. ಈ ಟ್ರೋಮಾ ಬಾಂಡಿಂದ ಆಚೆ ಬನ್ನಿ. ಇದು ಯಾವ ಥರ ಫೀಲ್ ಕೊಡ್ತಾ ಇದೆ ಗೊತ್ತಾ ನಿಮಗೆ? ಈಗ ಒಂದು ಗ್ಯಾಂಬಲ್ ಆಡಿದ್ರೆ ಅಥವಾ ಒಂದು ಸಬ್ಸ್ಟೆನ್ಸ್ ತಗೊಂಡ್ರೆ ನಿಮ್ಗೊಂದು ಕಿಕ್ ಕೊಡತ್ತಲ್ಲ, ಆ ಥರ ಅನಿಸ್ತಾ ಇದೆ. ಆದರೆ ಇದು ನಿಜವಾದ ಪ್ರೀತಿ ಅಲ್ಲ. ಪ್ರೀತಿ ಅನ್ನೋದು ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ನೀವು ಆರಾಮಾಗಿ ಒಂದು ಬಣ್ಣದ ಚಿಟ್ಟೆ ಥರ ಹಾರಾಡೋ ಥರ ಅನಿಸ್ತಾ ಇರುತ್ತೆ. ಪ್ರತಿ ಸತಿ ಎಕ್ಸೈಟ್ಮೆಂಟ್ ಇರುತ್ತೆ. ಆದರೆ ಸ್ಟಮಕ್ಕಲ್ಲಿ ಬಟರ್‌ಫ್ಲೈ ಕೊಡೋದು ಕೆಮಿಸ್ಟ್ರಿ ಅಂತ ಹೇಳಿದ್ರೆ ನೋಡಿ, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನೀವು ಡೇಟಿಗೆ ಹೋದ್ರು ಅಥವಾ ಯಾರೋ ಒಂದು ವ್ಯಕ್ತಿನ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಬೋರಿಂಗ್ ಅನ್ಸ್ಬೇಕು ಆ ವ್ಯಕ್ತಿ. ಯಾಕಂತ ಹೇಳಿದ್ರೆ ಇನ್ಸ್ಟಂಟ್ ಕೆಮಿಸ್ಟ್ರಿ ಸಿಗ್ತಾ ಇದೆ, ಇನ್ಸ್ಟಂಟ್ ನಿಮ್ಗೆ ಏನೋ ಒಂಥರ ಒಂದು ಎಕ್ಸೈಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಅದು ಒಳ್ಳೆಯ ರಿಲೇಶನ್ಶಿಪ್ ಅಲ್ಲ. ಯಾಕಂತ ಹೇಳಿದ್ರೆ ಕಾನ್ಸ್ಟೆಂಟ್ ಆಗಿ ನೀವು ಏನಾದರೂ ಒಂದು ಟ್ರೈ ಮಾಡಬೇಕು, ನನಗೆ ವ್ಯಕ್ತಿ ಜೊತೆ ಇರಬೇಕು, ಏನೋ ಒಂದು ಅಟೆನ್ಷನ್ ಸೀಕ್ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಪ್ರತಿ ಸತಿ ಅವರು ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರ್ತಾರೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಇಂತಹ ಒಂದು ಸಂಬಂಧದಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ರೆ ಒಂದು ಅಬ್ಸೆಷನ್ ಶುರು ಆಗ್ತಾ ಹೋಗುತ್ತೆ. ಅಬ್ಸೆಷನ್ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾಕೆ ಹೀಗೆ ಹೇಳಿದ್ರು, ಏನು ಹೇಳಿದ್ರು, ಅವ್ನು ಯಾಕೆ ಫೋನ್ ಸಡನ್ನಾಗಿ ಇಟ್ಬಿಟ್ಟ, ಅವಳು ಯಾಕೆ ಫೋನ್ ಸಡನ್ನಾಗಿ ಇಟ್ಬಿಟ್ಲು, ಬೇರೆ ಯಾರೋ ಇದ್ದಾರಾ, ಪ್ರತಿ ಸತಿ ಹೋಗಿ ಅವ್ರು ಸೋಷಿಯಲ್ ಮೀಡಿಯಾ ಚೆಕ್ ಮಾಡೋದು, ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ, ಯಾರನ್ನ ಅನ್ಫಾಲೋ ಮಾಡ್ತಿದ್ದಾನೆ, ಯಾರಿಗೆ ಲೈಕ್ ಮಾಡಿದ್ಲು, ಯಾಕೆ ಹೀಗೆ ಮಾಡಿದ್ಲು, ಎಲ್ಲರ ಆಚೆ ಹೋಗಿದ್ದಾಳ, ಹೀಗೆ ನಾವು ಅವ್ರನ್ನ ನಮಗೆ ಗೊತ್ತಿಲ್ಲದ ಹಾಗೆ ಅವರನ್ನ ಸ್ಟಾಕ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅವ್ರು ಏನೇ ಹೇಳಿದ್ರು ಕೂಡ ಅದಕ್ಕೆ ಅರ್ಥವನ್ನ ಹುಡುಕಕ್ಕೆ ಶುರು ಮಾಡಿಬಿಡ್ತೀವಿ. ಒಂದು ತಿಳ್ಕೊಳ್ಳಿ, ಒಬ್ಬರು ಒಂದ್ಸತಿ ನಮಗೆ ತಪ್ಪು ಮಾಡಿದ್ರೆ ಅವ್ರ ತಪ್ಪು, ಎರಡನೇ ಸತಿ ಅವ್ರು ತಪ್ಪು ಮಾಡಿದ್ರೆ ಅವ್ರ ತಪ್ಪು, ಮೂರನೇ ಸತಿ ಅವ್ರು ನಿಮ್ಮ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅವ್ರ ತಪ್ಪಲ್ಲ, ನಿಮ್ಮ ತಪ್ಪು. ಯಾಕಂತ ಹೇಳಿದ್ರೆ ನಾವು ಅವ್ರು ನಮ್ಮ ಹತ್ರ ಮಿಸ್ಬಿಹೇವ್ ಮಾಡೋದಕ್ಕೆ ಬಿಡ್ತಾ ಇದ್ವಿ. ಸೊ ಈ ತಪ್ಪನ್ನು ಮಾಡಬೇಡಿ. ಯು ಆರ್ ಮೋರ್ ವ್ಯಾಲ್ಯೂಯಬಲ್. ನಿಮಗೆ ಗೊತ್ತಿಲ್ಲ ನಿಮ್ಮ ವ್ಯಾಲ್ಯೂ ಹೇಗೇನು ಅಂತ. ಯಾವತ್ತೂ ತಿಳ್ಕೊಳ್ಳಿ, ಯಾವುದೇ ಥರ ಒಂದು ನೋಡಿ, ಒಂಟಿಯಾಗಿದ್ರೂ ಪರವಾಗಿಲ್ಲ, ಇಂತಹ ಒಂದು ಸಂಬಂಧದಲ್ಲಿದ್ದು ನಮ್ಮ ಇರುವಿಕೆಯನ್ನು ನೋಡಿ, ಬರೀ ಇದೊಂದು ನಿಮ್ಮ ರಿಲೇಶನ್ಶಿಪ್ ಅಲ್ಲ ನೋಡಿ, ಹೇಳ್ತೀನಿ, ನೀವು ನಿಜವಾಗ್ಲೂ ನಿಮ್ಮ ಕೆರಿಯರಲ್ಲಿ ಸಕ್ಸಸ್ಫುಲ್ ಆಗಿರಬೇಕಾದ್ರೆ ಒಳ್ಳೆ ಮ್ಯಾರೇಜಲ್ಲಿರಿ. ನೀವು ಒಳ್ಳೆ ಮದುವೆ ಆಗಿ ನಿಮ್ಮ ಸಂಗಾತಿ ಯಾರಿದ್ದಾರೆ ಸಿಗ್ನಿಫಿಕೆಂಟ್ ಅದರೋ ಒಳ್ಳೆ ವ್ಯಕ್ತಿ ಆಗಿದ್ರೆ ನಿಮ್ಮ ಲೈಫಲ್ಲಿ 70% ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಬೇಕಾದ್ರೆ ಏನು ನೋಡಿ, ಯಾವ ಗಂಡಸು ತುಂಬ ಖುಷಿಯಾಗಿ ಅವ್ನ ಹೆಂಡತಿ ಮಕ್ಕಳ ಜೊತೆ ಇರ್ತಾನೋ ಆತನ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ, ಆತ ಏನು ಬೇಕಾದರೂ ಮಾಡ್ಬೋದು. ಸೊ ಹಾಗಾಗಿ ಹ್ಯಾಪಿ ಫ್ಯಾಮಿಲಿ ಲೈಫ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಸಂಗಾತಿ, ಯಾಕಂತ ಅದಕ್ಕೆ ಅಲ್ವಾ ಸಿಗ್ನಿಫಿಕೆಂಟ್ ಅದರ್ ಅಂತ ಕರೆಯೋದು ಅವರನ್ನು. ಸೊ ಹಾಗಾಗಿ ಒಂದು ಒಳ್ಳೆ ಪಾರ್ಟ್ನರ್ ಜೊತೆ ಇರಿ, ನಿಮ್ಮನ್ನು ನೀವು ಬ್ಲೂಮ್ ಮಾಡ್ಕೋತಾ ಹೋಗಬೇಕು. ಅದು ಬಿಟ್ಟು ಪ್ರತಿ ಸತಿ ಭಯದಲ್ಲಿ ಆತಂಕದಲ್ಲಿದ್ದರೆ ಅದು ಒಳ್ಳೆ ರಿಲೇಶನ್ಶಿಪ್ ಅಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.